ನಮಸ್ಕಾರ ಸರ್, ನಮ್ಮ ಕಡೆಯಿಂದ ರಿಕ್ವೆಸ್ಟು, ಚಿಕ್ಕಪೇಟೆ ಬಿ ವಿ ಕೈಂಗ ರೋಡು ಅಲ್ಲಿ ಎಲೆಕ್ಟ್ರಾನಿಕ್ ಬಸ್ಸಸ್ಗಳು ಸ್ವಲ್ಪ ವ್ಯವಸ್ಥೆ ಮಾಡಿದರೆ, ಚಿಕ್ಕದು ಮಿನಿ ಬಸ್ಸಸ್, ಯಾಕಂದರೆ ಸಿಟಿಯಲ್ಲಿ ದೊಡ್ಡ ಬಸ್ಸಸ್ ಅಂತೂ ಓಡೋಕ್ಕಾಗಲ್ಲ. ಅದರಿಂದ ಸಾಕಷ್ಟು ಟೂ ವೀಲರು ತೊಗೊಂಡು ಬರೋದು, ಸಿಟಿಯಲ್ಲಿ ಸಮಸ್ಯೆ, ಪಾರ್ಕಿಂಗ್ ಸಿಗಲ್ಲ, ಆ ಸಮಸ್ಯೆ ಸ್ವಲ್ಪ ಸಾಲ್ವ್ ಆಗ್ಬೋದು ಅಂತ ಒಂದು ರಿಕ್ವೆಸ್ಟ್ ಇದೆ ಸರ್. ತುಂಬ ಥ್ಯಾಂಕ್ಸ್ ಸರ್. ನಮಸ್ಕಾರ, ನಮ್ಮ ಹೆಸರು ರತನ್ ಮೆಹ್ತಾ. I live in gated community. I have 3 issues. One is Karnataka Apartment Act has to be amended. It has lot of ambiguity. Because of this, lot of issues are arising every day, and apartment association are facing lot of problem. Second one is the garbage collection from the. ಈಗ ಕರ್ನಾಟಕ ಆಕ್ಟ್ ಮಾಡಬೇಕು ಅಂತ ಇದ್ದೀವಿ, ನಮ್ಮ ಕಮಿಟ್ಮೆಂಟ್ ಇದೆ. ನಾನು ಎಷ್ಟು ಸಪೋರ್ಟ್ ಮಾಡಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಅಂತಂದರೆ ಅಷ್ಟಿಷ್ಟಲ್ಲ, ಬಟ್ ಸ್ಟಿಲ್ ದ ಡಸಂಟ್ ಹ್ಯಾವ್ ಗ್ರಾಟಿಟ್ಯೂಡ್. ನೀರೇ ಇರಲಿಲ್ಲ, ಎಲ್ಲರಿಗೂ ನೀರು ಕೊಟ್ಟು ಕಾವೇರಿ ನೀರನ್ನ ಕಲೆಕ್ಷನ್ ಕೊಡಿಸುತ್ತೆ. ಹೋದ್ರೆ ಒಳಗಡೆ ಕಾಂಪೌಂಡ್ ಒಳಗಡೆ ಯಾವ್ದಾದ್ರು ಸರ್ವೆಗೆ ಹೋದ್ರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಆದರೆ ದೀಸ್ ಅಸೋಸಿಯೇಷನ್ ಫೆಲೋಸ್ ಆರ್ ನಾಟ್ ಎಂಟ್ರಿಂಗ್ ದಿ ಗೌರ್ಮೆಂಟ್ ಅಫಿಷಿಯಲ್ಸ್ ಇಟ್ ಸರ್. ದಿಸ್ ಇಸ್ ಪ್ರಾಬ್ಲಮ್. Anyway, I'll look at it. We have a commitment it is for on the betterment, for because lot of legal issues are arising every day. We will do it. And second issue is the garbage collection from the big apartment. We are paying for it. Though we are giving garbage cess on our property tax, still we are paying for lakhs of rupees to for the garbage. And third is for my apartment personally. It is near Lulu Mall. Up to Lulu Mall, good infrastructure is there. From Leprosy to Binni Mill, it takes 30 minutes in the traffic. The traffic has become totally mess because of lot of apartments are coming there. So please look into this. Sir, I am Vijayendra. I am a resident of Vasantanagar. So, Honorable Deputy Chief Minister, ಇದೊಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. First, I want to thank Honorable Deputy Chief Minister Sri D.K. Shivakumar sir, so that he is a public important personality. He has come to take our grievances. My only request is, I am coming from Vasant Nagar. There is a problem. Residential houses are converted into PG hostels. ಇದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಬರುತ್ತೆ. ಮಾನ್ಯ BDA ಚೇರ್ಮನ್ ಸಾಹೇಬರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಚೇಂಜ್ ಆಫ್ ಲ್ಯಾಂಡ್ ಯೂಸು ಮೊದಲು ಪರ್ಮಿಷನ್ ಕೊಡ್ತಿರ್ಲಿಲ್ಲ. ನಾವು ಕಮರ್ಷಿಯಲ್ ಪರ್ಪಸ್ಗೆ PG ಅಕಾಮಿಡೇಷನ್ ಮಾಡಲಿಕ್ಕೆ ರೆಸಿಡೆನ್ಷಿಯಲ್ ಹೌಸಸ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ. There is lot of mushrooming of paying guests in and around Vasant Nagar, near Mount Carmel College. It has become a nuisance. ನಾವು ಒರಿಜಿನಲ್ ರೆಸಿಡೆಂಟ್ಸ್ ಏನಿದ್ದೀವಿ, ನಮಗೆ ಬಹಳ ತೊಂದರೆ ಆಗ್ತಾ ಇದೆ. There is lot of crowding happening there, and these North Indians, they are not following the system there. ಅಲ್ಲೇನಾಗಿದೆ, ಮಿಡ್ ನೈಟ್ ಯಾವುದು, ಡೇ ಯಾವುದು, ನೈಟ್ ಯಾವುದು, ಏನು ವ್ಯತ್ಯಾಸ ಇಲ್ಲ. ಸೊ ಇದು ತುಂಬ ದೊಡ್ಡ ಹಾವಳಿ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ಲಿ ಇಸ್ ಕಮಿಂಗ್ ಟು ಸ್ಟ್ರೇ ಡಾಗ್ಸ್ ವಿಚಾರದಲ್ಲಿ ತಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಸರ್. ಒಂಚೂರು ಅನ್ರೆಗ್ಯುಲೇಟೆಡ್ ಆಗಿದೆ, ಮಕ್ಕಳು ಆಚೆ ಓಡಾಡೋಂಗಿಲ್ಲ, ಇದೊಂದು ಸಮಸ್ಯೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಾನ್ಯ BDA ಕಮಿಷನರ್ ಸಾಹೇಬರು ಚೇಂಜ್ ಆಫ್ ಲ್ಯಾಂಡ್ ಯೂಸ್ನ ಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ರೆಸಿಡೆನ್ಷಿಯಲ್ ಹೌಸಸ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತೇಳಿ ರಿಕ್ವೆಸ್ಟ್ ಸರ್. ಥ್ಯಾಂಕ್ ಯು. ಡಾಕ್ಟರ್ ಕೇಶವಮೂರ್ತಿ. ಎಲ್ರಿಗೂ ನಮಸ್ಕಾರ. ನನಗೆ ಒಂದು ಹಕ್ಕಿದೆ ಬೆಂಗಳೂರು ಬಗ್ಗೆ ಮಾತಾಡೋಕ್ಕೆ. ನಾನು ಅವಿನ್ಯ ರೋಡ್ನಲ್ಲಿ ಹುಟ್ಟಿದವನು. ನಮ್ಮ ತಾಯಿ ಗರ್ಭಿಣಿಯಾದಾಗ ನನ್ನ ಇದರಲ್ಲಿ ಇಲ್ಲಿ ವಾಕಿಂಗ್ ಮಾಡಿದವನು. ಈಗ ನಾನು ಒಬ್ಬ ಸಸ್ಯ ವಿಜ್ಞಾನಿ. ಫ್ಲೋರಾ ಆಫ್ ಕೂರ್ಗ್, ಹಿಮಾಲಯದ್ದು ಎಲ್ಲ ಪೂರ್ತಿ ಪಶ್ಚಿಮ ಘಟ್ಟದ್ದು ಎಲ್ಲ ಪುಸ್ತಕಗಳು ಇದು ಎಲ್ಲ ಬರೆದಾಯಿತು. ನನಗೆ ಕಾಡು ಅಂದರೆ ಏನು, ಪಾರ್ಕ್ಗಳು ಅಂದರೆ ಏನು, ಅದ್ರ ಬಗ್ಗೆ ಸ್ವಲ್ಪ ಅರಿವಿದೆ. ನಿಮ್ಮ ಕಾಳಜಿಗೆ ನಾನು ನಮಸ್ಕಾರ. ಮರಗಳನ್ನ ಹಾಕ್ಬಿಡಿ, ಆಯಿತು, ಸರಿ, ಓಕೆ, ಗುಡ್. ಬಟ್ ನಮಗೆ ಹೆಂಗೆ ಉಸಿರಾಟಕ್ಕೆ ಜಾಗ ಬೇಕು, ಮರಗಳಿಗೆ ಸಸ್ಯಗಳಿಗೂ ಜಾಗ ಬೇಕು. ಈಗ ಲಾಲ್ಬಾಗ್ನಲ್ಲಿ ನಾನು ಹಾನರರಿ ಬಾಟ್ನಿಸ್ಟ್ ಆಗಿ 2.5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕ್ ಅಂತಲ್ಲ, ಅದೊಂದು ಸೇವೆ ಅಂತ ಮಾಡ್ತಿದ್ದೀನಿ. ಈಗ ಲಾಲ್ಬಾಗ್ನಲ್ಲಿ ಸುಮಾರು 800 ಹೊಸ ಮರಗಳನ್ನ ಡಾಕ್ಟರ್ ಕುಸುಮ ಅವರು, ಡಾಕ್ಟರ್ ಜಗದೀಶ್ ಅವರು ಇದರಲ್ಲಿ ನಾವು ಹಾಕಿದ್ದೀವಿ. ಹಳೆ ಮರಗಳು, ಹೆರಿಟೇಜ್ ಟ್ರೀಸ್, ನಮ್ಗೆ ಹೆಂಗೆ ವಯಸ್ಸಿರುತ್ತೆ ಅವಕ್ಕೂ ಒಂದು ವಯಸ್ಸಿರುತ್ತೆ. ಆಗ ಮರಿಗೌಡರ ಕಾಲದಲ್ಲಿ ಅಷ್ಟಿತ್ತು, ಕ್ಯಾಮರಾನ್ 1860ನಲ್ಲಿ ಇಷ್ಟಿತ್ತು, ಅದರ ದಾಖಲೆ ಎಲ್ಲ ಮಾಡಿದ್ದೀವಿ. ಮರಗಳು 200 ವರ್ಷ ಆದವು, ಸಾಯ್ತವೆ, ಅದನ್ನು ರೀಪ್ಲೇಸು ಮಾಡಿದೆ. ಆಮೇಲೆ ಇನ್ನೊಂದು ತಮ್ಮಲ್ಲಿ ವಿನಂತಿ ಏನಂದರೆ,
ಈ ಟ್ರೀ ಪಾರ್ಕ್ಗಳನ್ನ ವೇರಿಯಸ್ ಕಡೆ ಬೆಂಗಳೂರಿನಲ್ಲಿ ಹಾಕ್ತಾ ಹೋದರೆ ಅದು ಒಳ್ಳೇದಾಗುತ್ತೆ. ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್. ಆಮೇಲೆ ಈ ಕಬ್ಬನ್ ಪಾರ್ಕಲ್ಲೂ ಅಷ್ಟೇ, ಫಾರ್ ದಿ ಲಾಸ್ಟ್ 1 year 200 ಸ್ಪೀಶೀಸ್ ಫ್ರಮ್ ವೆಸ್ಟರ್ನ್ ಘಾಟ್ಸ್ ವಿ ಹ್ಯಾವ್ ಪ್ಲಾಂಟೆಡ್. ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಟ್ರೀ ಪಾರ್ಕ್ಗಳನ್ನ ಮಾಡಿದ್ರೆ ಬೇರೆ ಬೇರೆ ಕಡೆ ಆಯ್ತು. ಯಾರು ಎನಿಥಿಂಗ್, ಎನಿ ಗ್ರೀವೆನ್ಸಸ್ ಪ್ಲೀಸ್ ಕಮ್. ಆಯ್ತಲ್ಲ, ನೀನ್ ಮಾತಾಡಾಯ್ತಲ್ಲ. ಮಿಕ್ಕಿದ ಯಾರು ಇದಾರ? ಲಾಸ್ಟ್ ಸರ್. ಲಾಸ್ಟ್ ಪಾಪ. ಸರ್ ನಮಸ್ಕಾರ, ನನ್ನ ಹೆಸರು ಜಾನ್ ಪಾಲ್ ಅಂತ. ಸರ್ ಸಿ 9916485532 ಸರ್ ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ. ಅಲ್ಲಿ ತುಂಬ ಗಾರ್ಬೇಜು ಸಮಸ್ಯೆ ಜಾಸ್ತಿ ಇದೆ. ಏನಾಗುತ್ತೆ ಅಂದರೆ ಇಲ್ಲಿ ಗಾರ್ಬೇಜನ್ನ ಎಲ್ಲ ಕಮರ್ಷಿಯಲ್ಲು ಎಲ್ಲ ಆಫೀಸರ್ಸ್ ಎಲ್ಲ ಸೇರಿಸ್ಕೊಬಿಟ್ಟು ಬರೀ ಕಮರ್ಷಿಯಲ್ ತೆಗೆಯೋದೇ ಕೆಲಸ ಮಾಡ್ತಾರೆ. ನಾನು ಕೂಡ ಸುಮಾರು ಸಲ ವಿಡಿಯೋ ಮಾಡಿ ಕಮಿಷನರ್ಗೂ ಕಳಿಸಿದ್ದೀನಿ, ಎಲ್ಲರಿಗೂ ಕಳಿಸಿದ್ದೀನಿ. ಆದರೆ ಕಮರ್ಷಿಯಲಿಂದಾನೇ ಇವತ್ತು ನಮ್ಮ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿರೋದು. ದಯವಿಟ್ಟು ಅದನ್ನು ಕೂಡಲೇ ಅದನ್ನು ಏನಾದರೂ ಒಂದು ಪರಿಹಾರ ಮಾಡಬೇಕು. ಈ ಆಫೀಸರ್ಸ್ ಎಲ್ಲ ಮಾರ್ಷಲ್ಸ್ ಏನಿದ್ದಾರೆ ದೊಡ್ಡ ಮಾಫಿಯಾ ಮಾಡ್ಕೊಬಿಟ್ಟಿದ್ದಾರೆ ಸರ್. ಅವ್ರನ್ನ ಎಲ್ಲರನ್ನೂ ದಯವಿಟ್ಟು ಶಫಲ್ ಮಾಡಿ, ಸ್ವಲ್ಪ ಶಫಲ್ ಮಾಡಿದ್ರೆ 1 ತಿಂಗಳಿಗೊಂದ್ಸಲಿ ಆದರೂ ಅವ್ರನ್ನ ಶಫಲ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಬೆಂಗಳೂರಿನಲ್ಲಿ ಗಾರ್ಬೇಜು ಸಾಲಾಗೋದಿಲ್ಲ ಅಂತ ಒತ್ತಾಯಕ ಮಾನ್ಯ ನಮ್ಮ ಹ್ಯಾರಿಸ್ ಸರ್ ಇದ್ದಾರೆ. ಬೆಂಗಳೂರಿನಲ್ಲಿ ಸ್ಲಮ್ನಲ್ಲಿ ತುಂಬ ಜನಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಅವರು ಸಾಹೇಬರು ಮನಸ್ಸು ಮಾಡಿದರೆ ಎಲ್ಲರಿಗೂ ಹಕ್ಕುಪತ್ರ ಆಗುತ್ತೆ. ಎಲ್ಲರಿಗೂ ಜೈ ಭೀಮ್, ಜೈ ಭಗತ್ ಸಿಂಗ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.